ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಮ್ಮ ಜೊತೆ ಶಾಲಿ ವಾಹನ ಅವರು ಇದ್ದಾರೆ ಹಾಗೂ ಹರ್ಷ ಅವರು ಕೂಡ ಇದ್ದಾರೆ. ಹರ್ಷ ಅವರಿಗೆ ನೀವು ಚಿಕ್ಕಮಗಳೂರಲ್ಲಿ ಇದ್ರೆ ನೋಡಿರ್ತೀರಾ, ಅವ್ರದ್ದೊಂದು ಫೇಮಸ್ ಬಟ್ಟೆ ಅಂಗಡಿ ಕೂಡ ಇದೆ ಸಿಂಡಿಕೇಟ್ ಬ್ಯಾಂಕ್ ಎದುರುಗಡೆ. ಹಾಗೂ ಶಾಲಿ ವಾಹನ ಅವರು ನಮಗೆ ಹೊಸ ಕಸ್ಟಮರು. ಇದು ಹರ್ಷ ಅವರ ರೆಫರೆನ್ಸ್ ಇಂದ ಬಂದಿರೋಂಥದ್ದು. ಇದು ಬಂದು ಕೊಟ್ಟೂರು ಅನ್ನೋ ಒಂದು ಪ್ಲೇಸ್ ಇಂದ ಬಂದಿದೆ. ಸಾಧಾರಣ ನಿಮಗೆ ಒಂದು 260 ಕಿಲೋಮೀಟರ್ಸ್ ಇಂದ ಬಂದಿದ್ದಾರೆ. ಸೊ ಹರ್ಷ ಅವರು ರೆಫರ್ ಮಾಡಿ ಇಲ್ಲೇ ಫಿಟ್ ಆಗಬೇಕು ಅಂದಿದ್ದಕ್ಕೆ ಕಿಯಾ ಸಾನೆಟ್ ಹೊಸದು ತಗೊಂಡಿರೋರು ನೋಡಿ, ಇನ್ನೂ ಟೇಪ್ ಸಮೇತ ಕಟ್ಟಾಗಿಲ್ಲ. ಸೊ ಆ ರೀತಿನೇ ತಗೊಬಂದು ಇಲ್ಲೊಂದು ಮತ್ತೆ ಡ್ಯಾಶ್ ಕ್ಯಾಮ್ ಅಂತ ಹಾಕ್ಸ್ಕೊಬೇಕು ಅಂತಾರೆ. ಸಾಕು, ಈಗ ಜನರಲ್ ಆಗಿ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಾಗಲಿ ಎಲ್ಲೇ ಆಗಲಿ ಈ ಥರ ಮೆಟೀರಿಯಲ್ ಸಿಗುತ್ತೆ. ಆದರೂ ಅವ್ರು ನಮ್ಮನ್ನು ಟ್ರಸ್ಟ್ ಮಾಡಿ ಇಷ್ಟು ದೂರ ಬಂದಿದ್ದಾರೆ. ಆದಷ್ಟು ಒಳ್ಳೆ ಮೆಟೀರಿಯಲ್, ಒಳ್ಳೆ ಸರ್ವಿಸ್ ಕೊಡೋಣ ಅಂತಿದ್ದೀವಿ. ಹರ್ಷ ಅವ್ರಿಗೆ ಒಂದ್ಸರಿ ಕೇಳೋಣ ಅಂತ, ಯಾಕೆ ನೀವು ನಮಗೆ ಇಲ್ಲಿಗೆ ಕರ್ಸ್ಕೊಂಡ್ರಿ ಈ ಕಸ್ಟಮರ್ನ ಅಂತ ಪ್ಲೀಸ್. ಸರ್, ವೆರಿ ಫಸ್ಟು ಕ್ವಾಲಿಟಿ, ಬ್ರ್ಯಾಂಡಿಂಗು ಮತ್ತು ಪ್ರೈಸು, ಸರ್ವಿಸು ಇಷ್ಟು ಪ್ಯಾಕೇಜ್ ಇದೆ. ಅದಕ್ಕೋಸ್ಕರ ಅವರು ಅಷ್ಟೇ ಮಾಡಿದ್ರು. ಅವ್ರೂರಿನಲ್ಲಿ ಇರೋದಕ್ಕಿಂತನೂ ಇಲ್ಲಿ ಬೆಸ್ಟ್ ಸಿಕ್ತು, ಬೆಂಗಳೂರಿಗಿಂತನೂ ಬೆಸ್ಟ್ ಸಿಕ್ತು. ಅದಕ್ಕೋಸ್ಕರ ಅವ್ರಿಗೆ ಡಿಸ್ಟೆನ್ಸ್ ಮ್ಯಾಟ್ರ್ ಆಗಿಲ್ಲ, ಸರ್ಗೋಸ್ಕರ ಬಂದಿದ್ದಾರೆ. ಥ್ಯಾಂಕ್ ಯು. ಹಾಯ್ ಸರ್, ನೀವು ಇಷ್ಟು ದೂರದಿಂದ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್. ಯಾಕೆಂದ್ರೆ ನಿಮಗೆ ಬ್ಯಾಂಗ್ಳೂರಲ್ಲಿ ಆಪ್ಷನ್ ಇದ್ರೂ ಕೂಡ ಇಷ್ಟು ದೂರ ಬಂದು ಹರ್ಷ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದೀರಾ. ನಮ್ಗೆ ಅದೇ ಖುಷಿ ಇದೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ ಸರ್? ಸರ್, ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಟ್ರಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ನೀವು ಮುಂಚೆ ಫಿಟ್ ಮಾಡಿರೋ ವಿಡಿಯೋಸ್ ಎಲ್ಲ ನೋಡಿದ್ದೆ. ತುಂಬ ಕಪ್ಲರ್ ಟು ಕಪ್ಲರ್ ಫಿಟ್ಟಿಂಗ್ಸ್ ಎಲ್ಲ ಇತ್ತು. ಅದು ನನಗೆ ಭಾಳ ಇಷ್ಟ ಆಯಿತು ಸರ್. ರೈಟ್, ಥ್ಯಾಂಕ್ ಯು ಸೋ ಮಚ್. ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು DC02 ಮಾಡಲು. ಇದು ಲೇಟೆಸ್ಟಾಗಿ ಬಂದಿರೋಂಥ ಮೋಕೋ ಪ್ರಾಡಕ್ಟ್ ನಿಮಗೆ ನೋಡ್ಲಿಕ್ಕೆ ಈ ರೀತಿ ಇರುತ್ತೆ ನೋಡಿ. ಇದು ಫ್ರಂಟ್ ಕ್ಯಾಮ್ರಾ. ಇಲ್ಲಿ ಏನು ಕಾಣ್ತಾ ಇದೆ, ಈ ಸ್ಮಾಲ್ ಸ್ಲಾಟ್ ಏನಿದೆ ಇದು ಬಂದು ಮೈಕ್ ಇರುತ್ತೆ. ಇಲ್ಲಿ ಸ್ಪೀಕರ್ಸ್ ಇರುತ್ತೆ. ಹಾಗೂ ಇಲ್ಲಿ ನಿಮಗೆ ಡಿಸ್ಪ್ಲೇ ಸಮೇತ ನಿಮಗೆ ಆಲ್ಮೋಸ್ಟ್ 3.69 ಇಂಚಸ್ ಇಂದು ಒಂದು ಡಿಸ್ಪ್ಲೇ ಬರ್ತಾ ಇದೆ. ಇದು ಬಂದು ಫ್ರಂಟ್ ವಿಂಡ್ಶೀಲ್ಡಿಗೆ ಸ್ಟಿಕ್ ಆಗುತ್ತೆ. ಇದು ನಿಮಗೆ ಟಿಲ್ಟ್ ಆಗುತ್ತೆ, ಯಾವ ಆ್ಯಂಗಲಿಗೆ ಬೇಕಾದ್ರೂ ಹಾಕೊಬೋದು. ಹಾಗೂ ಇಲ್ಲಿ ನಿಮಗೆ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಒಂದು ಪವರ್ ಬಟನ್ನು, ಒಂದು ನೆಕ್ಸ್ಟು ಪ್ರೀವಿಯಸ್ ಬಟನ್ನು, ಹಾಗೆ ಇನ್ನೊಂದು ಮೋಡ್ ಬಟನ್ ಕೊಟ್ಟಿದ್ದಾರೆ. ಹಾಗೂ ಇದು ವೈಫೈ ಎನೇಬಲ್ಡ್ ಅಂತ ಹೇಳಿ ಇಲ್ಲೇ ಮೆನ್ಷನ್ ಆಗಿದೆ. ನೀವು ಒಂದೇ ಒಂದು ಸೇಮ್ ವೈಫೈ ವಿಸಿನಿಟಿಲಿ ಇದ್ದರೆ ನೀವು ಕಾರ್ ಒಳಗೆ ಕುತ್ಕೊಂಡು ಇದನ್ನು ವ್ಯೂ ಕೂಡ ಮಾಡ್ಬೋದು, ಅವಾಗಲೇ ಹೇಳಿರೋ ಹಾಗೆ. ಹಾಗೂ ಇಲ್ಲೇನು ಬರ್ತಾ ಇದೆ, ಇದು ಬಂದುಬಿಟ್ಟು ನಿಮಗೆ ರೇರ್ ಕ್ಯಾಮ್ರಾ. ಸೊ ಇದು ರೇರ್ ಕ್ಯಾಮ್ರಾ ಸಮೇತನೂ ನೋಡಿ. ಇದು ನಿಮಗೆಲ್ಲ ನಿಮಗೆ ಟೋಟಲಿ ಇದು ಈ ಬಟನ್ ಟು ಬಟನ್ನೇ ಕೊಟ್ಟಿದ್ದಾರೆ. ಸೊ ಎಲ್ಲ ಕಪ್ಲರ್ ಟು ಕಪ್ಲರು, ಎಲ್ಲೂ ವೈರ್ ಕಟ್ ಮಾಡಬೇಕು ಅಂತಿಲ್ಲ. ಅದ್ರ ಜೊತೆಗೆ ನಿಮಗೆ ಬಂದಿರೋ ಅಂಥದ್ದೊಂದು ಹಾರ್ಡ್ವೈರ್ ಕಿಟ್ ಅಂತ ಏನು ಹೇಳ್ತೀವಿ ನೋಡಿ, ಇದೂ ಸಮೇತ. ಇದು ಪವರ್ ಬಂದು ನಿಮಗೆ ಇದಕ್ಕೆ ಫಿಟ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರೋಂಥ 3 ವೈರ್ ಏನಿದೆ ಇದು ಮಾತ್ರ ಇನ್ಸ್ಟಾಲೇಷನ್ಗೆ. ಇದರಲ್ಲಿ ನೋಡಿ, ಇದು ಬ್ಯಾಟ್ರಿ, ACC ಹಾಗೂ ಗ್ರೌಂಡಿಂಗ್, ಇದು 3. ಇದನ್ನು ನಾವೆಲ್ಲಿ ಯಾವುದೇ ಒಂದು ಕಂಪ್ನಿಯಿಂದ ಬಂದಿರೋಂಥ ಒಂದು ವೈರ್ ಕಟ್ ಮಾಡಲ್ಲ. ಡೈರೆಕ್ಟಾಗಿ ಫ್ಯೂಸ್ ಬಾಕ್ಸ್ ಬಂದಿರೋದ್ರಲ್ಲಿ ಇದನ್ನು ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ತೀವಿ. ಸೊ ಹಾಗಾಗಿ ಇವ್ರದ್ದು ವ್ಯಾರಂಟಿ ಇಶ್ಯೂಸ್ ಎಲ್ಲೂ ಬರಲ್ಲ. ಇದಕ್ಕೆ ಬೇಕಾಗಿರೋಂಥ ಒಂದು ECM ಎರರ್ ಆಗದಲ್ಲೇ ಇರೋಂಥ ಒಂದು ಯೂನಿಟ್ ಇರ್ಬೋದು, ಪ್ರತಿಯೊಂದು ಅವರೇ ಕೊಟ್ಟಿದ್ದಾರೆ. ಎಲ್ಲ ಕಪ್ಲರ್ ಟು ಕಪ್ಲರ್, ನೀವೆಲ್ಲೂ ಟ್ಯಾಂಪರ್ ಮಾಡೋ ಹಾಗಿಲ್ಲ. ಇದು ನಿಮ್ಮ ಕಂಪನಿ ವ್ಯಾರಂಟಿನ ಸ್ಪಾಯಿಲ್ ಮಾಡ್ದಲೇ ಇರೋದ್ರಿಂದ ಈ ರೀತಿ ಒಂದು ಯೂನಿಟ್ನ ಯೂಸ್ ಮಾಡಿ. ಹಾಗೂ ಇದರಲ್ಲಿ ನಿಮಗೆ ಕಮ್ಮಿ ಪ್ರೈಸಿಂದು ಸುಮಾರು ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ನೋಡೋಕ್ಕೆ ಏಸ್ಥೆಟಿಕ್ಸ್ ಅಥವಾ ಕಾಸ್ಮೆಟಿಕ್ ಲುಕ್ಕಲ್ಲಿ ನಿಮಗೆ ಸೇಮ್ ಅನಿಸ್ಬೋದು. ಆದರೆ ಅದ್ರಲ್ಲಿ ಬಂದಿರೋಂಥ ಹಾರ್ಡ್ವೇರು, ಅದ್ರ ಕ್ವಾಲಿಟಿ ನಿಮಗೆ ಚೆನ್ನಾಗಿದ್ದರೆ ಮಾತ್ರನೇ ಪರ್ಫಾರ್ಮೆನ್ಸು. ಇದು ಹಾಕ್ತಾ ಇರೋದೇ ಒಂದು ಸೇಫ್ಟಿ ಪರ್ಪಸ್ಗೆ ಆಗಿರೋದ್ರಿಂದ ಇದರಲ್ಲಿ ದುಡ್ಡಿಗಾಗಿ ನೀವು ಕಾಂಪ್ರಮೈಸ್ ಆಗಬೇಡಿ. ಇಲ್ಲಿ ಈ ಥರದೊಂದು ಬ್ರ್ಯಾಂಡಿಂದ ನಾನು ನಿಮಗೆ ಫುಲ್ ಡಿಸ್ಪ್ಲೇ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ನೀವು ನಮ್ಮಲ್ಲೇ ತೊಗೋಬೇಕು ಅಥವಾ ನಮ್ಮ ಹತ್ರಕ್ಕೆ ಬರಬೇಕು ಅಂತಿಲ್ಲ. ನೀವಿರುವಂಥ ಜಾಗದಲ್ಲಿ ಹತ್ತಿರದಲ್ಲಿ ಎಲ್ಲರೂ ಸಿಕ್ತು, ಒರಿಜಿನಲ್ ಇದೆ, ವಿತ್ GST ಬಿಲ್ ವ್ಯಾರಂಟಿ ಕೊಡ್ತಿದ್ದಾರೆ ಅಂದರೆ ಅಲ್ಲೂ ಕೂಡ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಸಿಗ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಕಾಲ್ ಮಾಡಿ ಕಳಿಸ್ತೀವಿ. ಇಲ್ಲ ಇನ್ಸ್ಟಾಲೇಷನ್ ಬೇಕು ಅಂದರೆ ನೀವಿರೋ ಊರಲ್ಲೇ ನಾನು ಇನ್ಸ್ಟಾಲೇಷನ್ ಕೂಡ ಸಪೋರ್ಟ್ ಕೊಡ್ತೀನಿ. ಹಾಗೂ ಇನ್ ಕೇಸ್ ನೀವೇನಾದ್ರು ಬ್ಯಾಂಗ್ಳೂರಲ್ಲಿ ಇದ್ದರೆ ಇನ್ಸ್ಟಾಲೇಷನ್ನು ನಮಗೆ ತುಂಬ ಈಸಿ, ಡೋರ್ ಸ್ಟೆಪ್ ಇನ್ಸ್ಟಾಲೇಷನ್ ಕೂಡ ಕೊಡ್ತೀವಿ. ರಿವರ್ಸ್ ಕ್ಯಾಮ್ರಾ ಏನಿದೆ ಅದು ನೋಡಿ, ಒಳಗಡೆ ಅಪ್ಪರಿಂದನೇ ಕೂರಿಸಿದ್ದೀವಿ. ಸೊ ಆಚೆ ಹಾಕಿದರೆ ನಿಮಗೊಂದು ಟೆಫ್ಟ್ ಆಗೋ ಅಂಥದ್ದು ಅಥವಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ರೂಫಿಗೆ ನಾವು ಜಸ್ಟ್ ಕನೆಕ್ಟ್ ಮಾಡಿ ಕೂರಿಸಿದ್ದೀವಿ. ಹಾಗೂ ವೈರಿಂಗ್ ಡ್ರಾ ಮಾಡೋಕ್ಕೆ ಕೂಡ ಈಸಿ ಇದೆ ನೋಡಿ. ಇವಾಗ ಏನಿದೆ, ನಾವು ಇದರಿಂದ ರನ್ ಮಾಡಿ ಥ್ರೂ B ಪಿಲ್ಲರು, ಅಲ್ಲಿ A ಪಿಲ್ಲರಿಗೆ ಹೋಗಿ ಅಲ್ಲಿ ಇಳಿಸಿದ್ದೀವಿ. ಡೈರೆಕ್ಟಾಗಿ ಆ ಸಿಸ್ಟಮ್ ಕೆಳಗಡೆ ಅಥವಾ ಏನಲ್ಲಿ ಫ್ಯೂಸ್ ಬಾಕ್ಸ್ ಇದೆ ಅಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ನೋಡಿ, ಈ ರೀತಿದೊಂದು ಗ್ರೇನ್ಸ್ ಬಂದಿರೋಂಥದ್ದೊಂದು ಸ್ಟಿಕ್ಕರ್ ಇದೆ. ಹಾಗೂ ಇಲ್ಲಿ ನಿಮಗೆ ಟೋಲಿಂದೊಂದು ಸ್ಟಿಕ್ಕರ್ ಇದೆ. ಸೊ ಇಲ್ಲಿ ಹಾಕಿದರೆ ಒಂದು ತುಂಬ ಕೆಳಗಾಗುತ್ತೆ, ಪ್ಲಸ್ ಈ ರೀತಿ ವಯರು ತುಂಬ ಡ್ರ್ಯಾಗ್ ಆಗಿರೋದು ಕಾಣುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ಈ ಪರ್ಟಿಕ್ಯುಲರ್ ಜಾಗಕ್ಕೆ ಫಿಟ್ ಮಾಡಿ. ಇಲ್ಲಿ ಜಾಗಕ್ಕೆ ಫಿಟ್ ಮಾಡೋದ್ರಿಂದ ಏನಾಗುತ್ತೆ, ಇದು ಮಿನಿಮಮ್ 150 to 170 ಡಿಗ್ರೀಸ್ ವೈಡ್ ಆ್ಯಂಗಲ್ ಕವರ್ ಆಗುತ್ತೆ. ಹಾಗೂ ಈ ಪರ್ಟಿಕ್ಯುಲರ್ ವಯರ್ಸ್ ಏನು ನಾವು ಫಿಟ್ ಮಾಡ್ತಿದ್ದೀವಲ್ಲ, ಈ ವಯರ್ಸ್ ಎಲ್ಲ ನಿಮಗೆ ಕನ್ಸೀಲ್ ಆಗೋಗುತ್ತೆ ಇದರೊಳಗಡೆಗೆ. ನಾವು ವೆಹಿಕಲ್ ತೊಗೊಂಡ ತಕ್ಷಣ ನಮಗೆ ಫಸ್ಟ್ ರಿಕ್ವೈರ್ಮೆಂಟ್ ಬರೋದು ಒಂದು ಡ್ಯಾಶ್ ಕ್ಯಾಮ್ ಇವತ್ತಿನ ಪರಿಸ್ಥಿತಿಗೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಸೇಫ್ಟಿ ಅಂತ ಬಂದರೆ ನಿಮಗೆ ಡ್ಯಾಶ್ ಕ್ಯಾಮ್ ಇದ್ದರೆ ಅದ್ರಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿರುತ್ತೆ. ನಮ್ಮ ತಪ್ಪಿರಲಿ ಇಲ್ಲದೇ ಇರಲಿ, ಏನಾಗಿದೆ ಅಂತ ತಿಳ್ಕೊಳಕ್ಕೆ ನಮಗೆ ಡ್ಯಾಶ್ ಕ್ಯಾಮ್ ಬೇಕು. ಅದು ಕಂಪನಿಯಿಂದ ಬಂದಿರೋಂಥ ಒಂದು ಸಿಸ್ಟಮ್ಗಾಗಲಿ ಇದು ಡ್ಯಾಶ್ ಕ್ಯಾಮ್ ಇವಾಗ ಕೊಟ್ಟಿಲ್ಲ. ಇನ್ ಕೇಸ್ ಅವ್ರೇನಾದ್ರು ಸಿಸ್ಟಮಲ್ಲೇ ಕೊಟ್ಟಿದ್ದಿದ್ರೆ ಅದು ಬಿಲ್ಟಿನ್ ಇರ್ತಿತ್ತು. ಸೊ ಕಸ್ಟಮರ್ ಫಸ್ಟ್ ಪ್ರಿಫರೆನ್ಸು ಡ್ಯಾಶ್ ಕ್ಯಾಮಿಗೆ ಕೊಟ್ಟಿದ್ದಾರೆ. ಡ್ಯಾಶ್ ಕ್ಯಾಮ್ ಕೊಟ್ಟಿದ್ದು ಎಷ್ಟು ಒಳ್ಳೆಯದು ಅಂದರೆ, ನಾವು ಸೀಟ್ ಕವರ್ ಹಾಕ್ಸ್ಲಿ, ಮ್ಯಾಟ್ ಹಾಕ್ಸ್ಲಿ, ಮ್ಯೂಸಿಕ್ ಸಿಸ್ಟಮು ಅದೆಲ್ಲ ಬಿಟ್ಬಿಡಿ. ಫಸ್ಟ್ ನಿಮಗೆ ಬೇಕಾಗಿರೋಂಥದ್ದು ಒಂದು ಡ್ಯಾಶ್ ಕ್ಯಾಮು. ಅದನ್ನೇ ಕಸ್ಟಮರ್ ಫಸ್ಟ್ ಪ್ರಿಫರೆನ್ಸ್ ಮಾಡಿದ್ದಾರೆ. ಅದು ಕಸ್ಟಮರ್ ಅವರು ಮೋಕೋನೇ ಕಸ್ಟಮರ್ ಅವರು ಕೂಡ ಮೋಕೋನೇ ಬೇಕು ಅಂತ ಹೇಳಿದ್ರು. ಪ್ಲಸ್ ನಾವು ಮೋಕೋದಲ್ಲಿ ಈ ಮಾಡೆಲ್ನ ಸಜೆಸ್ಟ್ ಮಾಡಿದ್ದೀವಿ.
ಸರ್ ನಿಮಗೆ ಡ್ಯಾಶ್ ಕ್ಯಾಮೇ ಫಸ್ಟ್ ಪ್ರಿಫರೆನ್ಸ್ ಯಾಕಾಯ್ತು? ಸರ್ ಯಾಕಂದ್ರೆ ಅಲ್ಟಿಮೇಟ್ಲಿ ಕಾರಿಗೆ ಸೇಫ್ಟಿ ಇಂಪಾರ್ಟೆಂಟ್. ಸೇಫ್ಟಿ ಅಂದ್ರೆ ಇನ್ಶೂರೆನ್ಸ್ ರಿಲೇಟೆಡ್ ಬರುತ್ತೆ, ನಮ್ಮ ಸೇಫ್ಟಿ ಬರುತ್ತೆ, ಆಮೇಲೆ ಇನ್ಶೂರೆನ್ಸ್ ಬರುತ್ತೆ, ಕಾರ್ ಸೇಫ್ಟಿ ಬರುತ್ತೆ. ಕಾರ್ ಸೇಫ್ಟಿ ಅಂದ್ರೆ ಓವರ್ ಆಲ್ ಅದು ಹೆಂಗಾಯ್ತು ಯಾಕಾಯ್ತು ಅನ್ನೋದು ನಮಗೆ ಕ್ಯಾಮ್ರಾಯಿಂದಾನೇ ಗೊತ್ತಾಗುತ್ತೆ ಸರ್. ಈಗ ಇದು ನಮಗೆ ಡ್ಯಾಶ್ ಕ್ಯಾಮ್ರಾ ಇದ್ರೆ ನಮಗೆ ಇನ್ಶೂರೆನ್ಸ್ ಕ್ಲೇಮಿಂಗು ಅದು ಇದರಲ್ಲಿ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ನಾವು ಎಲ್ಲಾದರೂ ಒಂದು ಇಂಪಾರ್ಟೆಂಟು ಸೀನ್ರಿ ಕ್ಯಾಪ್ಚರ್ ಮಾಡೋಕ್ಕೆ ಇದು ಆಟೋಮೆಟಿಕ್ ಕ್ಯಾಪ್ಚರ್ ಆಗ್ತಾ ಹೋಗ್ತಾ ಇರುತ್ತೆ, ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಹೋಗ್ತಿರುತ್ತೆ. ಅದಕ್ಕೆ ಭಾಳ ಪ್ರಿಫರೆನ್ಸ್ ಮಾಡಿ ಸರ್. ಹಾಗೂ ಈಗ ಕಸ್ಟಮರ್ ಚೂಸ್ ಮಾಡಿರೋಂಥ ಮಾಡೆಲ್ ಬಂದು DC02 ಅಂತ. ಇದರಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಫ್ರಂಟ್ ಕ್ಯಾಮ್ರಾ ನಿಮಗೆ 2K ವರ್ಷನ್ ಅಲ್ಲಿ ರೆಕಾರ್ಡ್ ಆದರೆ, ರೇರ್ ಬಂದು ಫುಲ್ HD 1080p ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದು ಅಲ್ಲದೆ ಇದಕ್ಕೆ ನಿಮಗೆ 256GB ಕಾರ್ಡ್ ತನಕ ಸಪೋರ್ಟ್ ಮಾಡುತ್ತೆ. ಬಾಕಿ ಇಲ್ಲಿ ನಿಮಗೆ 32GB 64GB 128 ಬರುತ್ತೆ. ಇದು 256 ತನಕ ಸಪೋರ್ಟ್ ಆಗುತ್ತೆ. ಹಾಗೂ ವೈಫೈ ಎನೇಬಲ್ಡ್ ಅಂತ ಹೇಳಿದ್ರೆ ನೀವು ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಕಾರಲ್ಲಿ ಕೂತ್ಕೊಂಡ್ರೆ ಅಲ್ಲಿ ರೆಕಾರ್ಡ್ ಆಗ್ತಿರೋದನ್ನ ಲೈವ್ ಕೂಡ ನೋಡ್ಬೋದು, ಹಾಗೂ ಅಲ್ಲಿಂದ ಬೇಕಾದ್ರೆ ಡೌನ್ಲೋಡ್ ಕೂಡ ಮಾಡ್ಬೋದು. ಅದು ಫಸ್ಟ್ ಆಪ್ಷನ್. ಎರಡನೇದು ಬಂದು ರೆಗ್ಯುಲರ್ 1080pಗೂ 2Kಗೂ ರೆಸಲ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗೂ MRP ಈ ಪ್ರಾಡಕ್ಟ್ ಇಂದು ಬಂದು 23,000 ಇದೆ. ಡಿಸ್ಕೌಂಟ್ ಸ್ಟ್ರಕ್ಚರ್ನ ನಾವು ಯೂಟ್ಯೂಬಲ್ಲಿ ಹೇಳೋ ಆಗಿಲ್ಲ. ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವಿಲ್ಲಿ ನನ್ನ ನಂಬರ್ ಇಲ್ಲಿ ಕಾಣ್ತಾ ಇರುತ್ತೆ, ಈ ನಂಬರ್ಗೆ ನೀವು ನನಗೆ ಕಾಲ್ ಮಾಡಿದ್ರೆ ಆಫ್ಲೈನ್ ಸಪೋರ್ಟ್, ಆಫ್ಲೈನ್ ಪ್ರೈಸಿಂಗ್, ಆಫ್ಲೈನ್ ನಾವು ಕಳ್ಸ್ಕೊಡೋದು ಕೂಡ ಮಾಡ್ತೀವಿ. ಇಲ್ಲ ವೆಬ್ಸೈಟ್ ಥ್ರೂ ಬೇಕು ಅಂತ ಹೇಳಿದ್ರೆ ನಮ್ಮದು ವೆಬ್ಸೈಟ್ ಇದೆ carshoppe.in, CARSHOPPE.in. ಅಲ್ಲಿ ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇದರಲ್ಲಿ ಬಂದ್ಬಿಟ್ಟು ಸ್ಟೇರಿಂಗ್ ಕೆಳಗಡೆ ಇರೋಂಥ ಒಂದು ಜಾಗದಲ್ಲಿ ಫ್ಯೂಸ್ ಬಾಕ್ಸ್ ಕೂಡ ಇದೆ. ಅಲ್ಲೇ ನಿಮಗೆ ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ ಆಗುತ್ತೆ, ಯಾವುದೇ ಒಂದು ವೈರ್ ಕಟ್ ಮಾಡಲ್ಲ. ಇವಾಗ ನಾವು ಹಾಕಿರೋಂಥ ಕ್ಯಾಮ್ರಾ ನೋಡಿ ಫ್ರಂಟ್ ವಿಂಡ್ಶೀಲ್ಡಲ್ಲಿ ಈ ರೀತಿ ಮೌಂಟ್ ಮಾಡಿದ್ದೀವಿ. ಸೊ ಅಡೇಸಿವ್ ಪ್ರಾಪರಾಗಿ ಕೂತಿದೆ, ಹಾಗೂ ಆ್ಯಂಗಲ್ ಕೂಡ ನಿಮಗೆ ವೈಡ್ ಆ್ಯಂಗಲ್ ಇದೆ. ಇದಕ್ಕೆ ಬೇಕಾಗಿರೋಂಥ ಒಂದು ಸ್ಯಾಮ್ಸಂಗಿಂದ ನಾವು 256GB ಒಂದು ಮೈಕ್ರೋ SD ಕಾರ್ಡ್ ಹಾಕ್ತಿದ್ದೀವಿ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ರಿಟ್ರೀವಿಂಗ್ ಸ್ಪೀಡ್ ನೋಡಿ 130 MB/s. ಸೊ ಆವಾಗ ನಿಮಗೆ ಲ್ಯಾಗ್ ಇರೋದಿಲ್ಲ. ಎರಡನೇದು ಬಂದು ಇವೋ ಸೀರೀಸ್ ಅಂತೇಳಿ ಇದು ಹಾಕ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ ತುಂಬ ದಿವಸದೊಂದು ರೆಕಾರ್ಡಿಂಗ್ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ಮೆನ್ಷನ್ ಆಗಿದೆ ನೋಡಿ, ಇದು 4K ರೆಸಲ್ಯೂಷನ್ ತನಕ ತಡೆಯುತ್ತೆ. ಸೊ ಇದು ನಾವು 2K ಹಾಕಿದ್ದೀವಿ, ಇನ್ನೂ 2K ತನಕ ಬಫರ್ ಇದೆ ನಮಗೆ. ರೆಸಲ್ಯೂಷನ್ ಯಾವ ಥರ ಇದೆ ಅಂತೇಳಿ. ಮತ್ತು ಈಗ ನೋಡಿ ಅವರು ಮೊಬೈಲಲ್ಲೇ ಆ್ಯಪ್ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅದರಲ್ಲೇ ಅವ್ರದ್ದು ಬ್ಯಾಕ್ ಕ್ಯಾಮ್ರಾ ವ್ಯೂ ಮಾಡ್ತಿದ್ದಾರೆ, ರೆಕಾರ್ಡಿಂಗ್ ಕಾಣಿಸ್ತಿದೆ, ರೆಕಾರ್ಡ್ ಆಗ್ತಿದೆ. ಹಾಗೂ ಸ್ವಿಚ್ ಓವರ್ ಮಾಡಿದರೆ ಈಗ ಫ್ರಂಟ್ ಕ್ಯಾಮ್ರಾ ಬಂತು ನೋಡಿ. ಇವಾಗ ಫ್ರಂಟ್ ಕ್ಯಾಮ್ರಾ ಕೂಡ ಇದೆ. ಹಾಗೂ ಇದರಲ್ಲಿ ಅವರು ಎಷ್ಟು ಸೆಕೆಂಡ್ಸಿಗೆ ಒಂದೊಂದು ವಿಡಿಯೋ ಲೂಪ್ ಆಗಬೇಕು ಅಂತಿದೆ, ಮಿನಿಟ್ಸ್ಗೆ 1 ಮಿನಿಟ್, 2 ಮಿನಿಟ್ಸ್, 5 ಮಿನಿಟ್ಸು. ಸೊ ನಿಮಗೆ ಯಾವ್ದು ಬೇಕೋ ಆ ರೀತಿ ಸೆಟ್ ಮಾಡ್ಬೋದು. ಹಾಗೂ G ಸೆನ್ಸರಿನ ಸೆಟ್ಟಿಂಗ್ಸ್ ಇದೆ, ಅದನ್ನು ಕೂಡ ಮಾಡ್ಬೋದು. ಇದನ್ನು ನಾವು 30 ಸೆಕೆಂಡ್ಸಿಗೆ ಆಫ್ ಅಂತ ಇಟ್ಟಿದ್ದೀವಿ. ಅಂತ ಹೇಳಿದ್ರೆ ವೆಹಿಕಲ್ ಸ್ಟಾರ್ಟ್ ಆದಮೇಲೆ ನಿಮಗೆ ಪರ್ಮನೆಂಟಾಗಿ ಆನ್ ಇರಬೇಕು ಅಂದರೆ ಆನ್ ಇಟ್ಕೊಬೋದು. ಬೇಡ ಅಂತ ಹೇಳಿದ್ರೆ 30 ಸೆಕೆಂಡ್ಸು, 1 ಮಿನಿಟ್ ಅಥವಾ 10 ಸೆಕೆಂಡ್ಸಿಗೆ ನಿಮಗೆ ಡಿಸ್ಪ್ಲೇ ಆಫ್ ಆಗಬೇಕು, ನಿಮಗೆ ರನ್ನಿಂಗಲ್ಲಿ ಅದು ಬೇಡ ಅಂತ ಹೇಳಿದ್ರೆ ಮಾಡ್ಬೋದು. ನಾವು 30 ಸೆಕೆಂಡ್ಸ್ಗೆ ಇಟ್ಟಿರೋದ್ರಿಂದ ಈಗ 30 ಸೆಕೆಂಡ್ಸ್ ಆಯಿತು, ಇದು ಆಫ್ ಆಗಿದೆ. ಬಟ್ ನೀವು ಮೊಬೈಲ್ ಕನೆಕ್ಟಿವಿಟಿಲಿ ನೀವು ಆ್ಯಪಲ್ಲಿ ಎಲ್ಲ ಕಂಟ್ರೋಲ್ಸ್ ಇಲ್ಲೇ ಬರುತ್ತೆ. ಹಾಗೂ ನೀವು ಒಂದು ಹೊಸದು SD ಕಾರ್ಡ್ ಅಂತೇಳಿ ಏನಿಲ್ಲ, ಮೈಕ್ರೋ SD ಕಾರ್ಡ್ ಇಲ್ಲಿ ಏನು ಹಾಕ್ತಿದ್ದೀರಾ ಇದನ್ನು ಹಾಕಿದಾಗ ಫಸ್ಟಿಗೆ ಅದು ಡಿಟೆಕ್ಟ್ ಮಾಡಲ್ಲ. ಆವಾಗ ನೀವು ಮೊಬೈಲ್ ಆ್ಯಪಲ್ಲಿ ನೀವು ಅದನ್ನು ಒಂದು ಫಾರ್ಮ್ಯಾಟ್ ಮಾಡಬೇಕಾದ್ರೆ ಫಾರ್ಮ್ಯಾಟ್ ಆದಮೇಲೆ ಸರಿಯಾಗುತ್ತೆ. ನೋಡಿ ಈಗಾಗಲೇ ನೀವು ನೋಡ್ಬೋದು, ನಾವಿಲ್ಲಿ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ವೀಡಿಯೋಸ್ ಇಲ್ಲಿ ರೆಕಾರ್ಡ್ ಆಗಿದೆ ಅಂತ. ಆಗಲೇ ಈ ವಿಡಿಯೋಸ್ನ ಕೂಡ ನೀವು ನೋಡ್ಬೋದು, ಡೌನ್ಲೋಡ್ ಮಾಡ್ಬೋದು. G ಸೆನ್ಸರ್ ಅಂತ ಹೇಳಿದ್ರೆ ಇನ್ ಕೇಸ್ ಆಫ್ ವೆಹಿಕಲ್ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಒಂದು ಟೈಮಲ್ಲಿ ಏನು ರೆಕಾರ್ಡ್ ಆಗುತ್ತೆ ಆ ವಿಡಿಯೋಸ್ ಇಲ್ಲಿರುತ್ತಲ್ಲ ಅದು ರೆಕಾರ್ಡ್ ಇದು ಡಿಲೀಟೇ ಆಗಲ್ಲ. ಲೂಪ್ ಆದರೂ ಅದು ಪರ್ಮನೆಂಟ್ ಆಗಿರುತ್ತೆ, ನೀವು ಇಂಟೆನ್ಷನಲ್ಲಿ ಡಿಲೀಟ್ ಮಾಡಬೇಕು, ಆ ರೀತಿ ಒಂದು ಬರುತ್ತೆ. ಆ್ಯಪ್ ಈ ರೀತಿ ವರ್ಕ್ ಆಗುತ್ತೆ ನೋಡಿ. ಇವಾಗ ಅವರಿಗೆ ಬೇಕಾಗಿರೋಂಥ ವಿಡಿಯೋ ಏನಿದೆ ಅದನ್ನು ನಾವು ಈ ರೀತಿ ಡೌನ್ಲೋಡ್ ಕೂಡ ಮಾಡ್ಬೋದು. ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಇಟ್ಕೊಬೋದು. ಬೇಡ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಲೈವ್ ಕೂಡ ನೀವು ವ್ಯೂ ಮಾಡ್ಬೋದು. ಇನ್ಸ್ಟಾಲೇಷನ್ ಇವಾಗ ಆಗಿದೆ. ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ ಏನು ಕೂರಿಸಿದ್ದೀವಿ ಇದರಲ್ಲಿ G ಸೆನ್ಸರ್ ಕೂಡ ಇದೆ. ಇನ್ ಕೇಸ್ ಆಫ್ ಇಂಪ್ಯಾಕ್ಟ್ ಆಯಿತು ಅಂದರೂ ಕೂಡ ಅದನ್ನು ಕೂಡ ರೆಕಾರ್ಡ್ ಮಾಡೋಂಥ ಒಂದು ಕ್ಷಮತೆ ಇದರಲ್ಲಿ ಇರುತ್ತೆ. ಹಾಗೂ ಇವತ್ತು ಕಸ್ಟಮರ್ ಇಷ್ಟೊತ್ತಾದರೂ ಅವರು ಬಂದು ನಮ್ಮ ಹತ್ರ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ದಾರೆ, ಲೇಟ್ ಆಗಿದೆ. ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಂಥ ಟೈಮು. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಹರ್ಷ. ರೈಟ್ ಸರ್, ನೀವು ನಮ್ಮನ್ನು ಟ್ರಸ್ಟ್ ಮಾಡಿ ಇಲ್ಲಿ ತನಕ ಬಂದು ಹಾಕ್ಸ್ಕೊಂಡಿದ್ದೀರಾ. ನೆಕ್ಸ್ಟ್ ಏನೇ ಇದ್ದರೂ ಸರ್ವಿಸು ನಾವು ನಿಮಗೆ ಕೊಡೋಕ್ಕೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.